ಬೆಳಗಾವಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ವೇಳೆ 3-4 ಲಕ್ಷ ಜನ ಸೇರಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಅಣ್ತಮ್ಮರು ತಮ್ಮ ಸೇಡು ತೀರಿಸಿಕೊಳ್ಳೋದಕ್ಕೆ ಹೊಂಚು ಹಾಕಿದ್ದಾರೆ. ತಮ್ಮ ತಂಗಿಯನ್ನ ಕೆಣಕ್ತಿದ್ದ ಅಂತ ಚಾಕು ಇರಿದು ಅಟ್ಟಹಾಸ ಮೆರೆದಿದ್ದಾರೆ. ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಬೆಳಗಾವಿಯಲ್ಲಿ ಹೊಸದೊಂದು ಲೋಕವೇ ಸೃಷ್ಟಿಯಾದಂತಾಗುತ್ತೆ. ನಾಡದ್ರೋಹಿಗಳು ಎಷ್ಟೇ ಕುತಂತ್ರ ಮಾಡಿದ್ರೂ ನಾಡಪ್ರೇಮಿಗಳ ಅಬ್ಬರವನ್ನ ಟಚ್ ಮಾಡುವುದಕ್ಕೂ ಆಗಲ್ಲ. ಇದಕ್ಕೆ ಸಾಕ್ಷಿಯೇ ಈ ಕಣ್ಕುಕ್ಕೋ ದೃಶ್ಯಗಳು. ನಿನ್ನೆ ಬೆಳಗಾವಿ ನಗರದಲ್ಲಿ ಅದ್ಧೂರಿಯಾಗಿ ರಾಜ್ಯೋತ್ಸವ ಆಚರಿಸಲಾಗ್ತಿತ್ತು. ಲಕ್ಷಾಂತರ ಯುವಕ ಯುವತಿಯರು ಸೇರ್ಕೊಂಡು ಕನ್ನಡಾಂಬೆಯ ಹಬ್ಬದಲ್ಲಿ ಕುಣಿದು ಕುಪ್ಪಳಿಸ್ತಿದ್ರು. ಈ ವೇಳೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ತಂಗಿಯನ್ನ ಕಾಡಿಸ್ತಿದ್ದ ಅಂತ ಜಿದ್ದಿಗೆ ಬಿದ್ದವರು 5 ಮೇಲೆ ಮನಸ್ಸೋ ಇಚ್ಛೆ ಚಾಕು ಚುಚ್ಚಿದ್ದಾರೆ. ಈತನ ಹೆಸರು ಆದಿತ್ಯ ಬೆಂಡಿಗೇರಿ ಅಂತ. ಕೆಕೆ ಕೊಪ್ಪ ಗ್ರಾಮದ ನಿವಾಸಿ. ತಮ್ಮೂರಿನ ಯುವತಿಯೊಬ್ಬಳನ್ನ ತುಂಬಾ ಕಾಡಿಸ್ತಿದ್ದರಂತೆ. ಹೀಗಾಗಿ ಯುವತಿಯ ಸಹೋದರರು ಹಲವು ಬಾರಿ ಎಚ್ಚರಿಕೆ ಕೊಟ್ಟಿದ್ರು. ಆದಿತ್ಯ ಮಾತ್ರ ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ ಈತನಿಗೆ ಬುದ್ಧಿ ಕಲಿಸಬೇಕು ಅಂತ ಕನ್ನಡ ರಾಜ್ಯೋತ್ಸವ ದಿನಕ್ಕೆ ಕಾದು ಕೂತಿದ್ರು. ರಾಜ್ಯೋತ್ಸವ ದಿನದಂದು ಲಕ್ಷಾಂತರ ಜನ ಸೇರ್ತಾರೆ. ಯಾರು ಏನ್ ಮಾಡಿದ್ರು ಅನ್ನೋದೇ ಗೊತ್ತಾಗಲ್ಲ ಅಂತ ಅರುಣ್ ಹಾಗೂ ಕಿರಣ್ ಅನ್ನೋ ಅಣ್ತಮ್ಮರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ರಾತ್ರಿ ಡಿಸಿ ಕಚೇರಿ ಎದುರು ಮೆರವಣಿಗೆ ನಡೆಯುತ್ತಿತ್ತು. ಈ ವೇಳೆ ಆದಿತ್ಯನನ್ನ ಟಾರ್ಗೆಟ್ ಮಾಡಿದ ಕಿಡಿಗೇಡಿಗಳು ಮನಸ್ಸೋ ಇಚ್ಛೆ ಚಾಕು ಚುಚ್ಚಿದ್ದಾರೆ. ಇದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ತನಿಖೆಗಿಳಿದ ಪೊಲೀಸರು ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. ಅದ್ಧೂರಿ ಮೆರವಣಿಗೆ, 300 ಮೊಬೈಲ್ ಕಳ್ಳತನ. ಒಂದು ಕಡೆ ಚಾಕು ಇರಿತ ಪ್ರಕರಣ ಸದ್ದು ಮಾಡಿದ್ರೆ, ಇನ್ನೊಂದು ಕಡೆ ಮೊಬೈಲ್ ಕಳ್ಳರು ಕೂಡ ಭರ್ಜರಿ ಬೇಟೆಯಾಡಿದ್ದಾರೆ. ಒಂದೇ ಕಡೆ ಲಕ್ಷಾಂತರ ಜನ ಸೇರಿದ್ರಿಂದ ಒಬ್ಬರ ಮೈ ಮೇಲೊಬ್ಬರು ಬೀಳುತ್ತಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡವರು ಚೆನ್ನಮ್ಮ ವೃತ್ತದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾಗ 300 ಮೊಬೈಲ್ಗಳನ್ನ ಎಗರಿಸಿದ್ದಾರೆ. ಸ್ಮಾರಕ ಐತ್ಲಾ ಅದ್ರ ಕರೆಕ್ಟ್ ಬಾಜುಕ ಅವಾಗ ಏನಾತ ಪುಷಿಂಗ್ ಅದೆಲ್ಲ ಮಾಡಿದ್ರ ಅವ್ರ. ಅದು ಗ್ರೂಪ್ ಐತು, ಒಂದು ಎಲ್ಲ ಪ್ಲಾನ್ ಮಾಡಿ ಬಂದಿದ್ರ ಅವ್ರ. ಅವಾಗ ಏನಾತ ಫ್ಲಾಗ್ ಇದ್ ಮಾಡ್ತಿದ್ರ, ಎಲ್ಲರೂ ಕೆಳಕೊಂಡಿದ್ರ. ಸೈಡಿಂದ ಹೋಗೋ ಟೈಮ್ ಅದ್ ಏನ್ ಮಾಡಿದ್ರ ಅವ್ರು ಪ್ಲಾನ್ ಮಾಡಿ ಬಂದಿದ್ರು. ಮತ್ ಅವಾಗ 7 ದಿಂದ 8 ಒಳಗ ಬಾಳ ಮಂದಿ ಫೋನ್ ಹೋಗೈತಿ. ಆ ಟೈಮ್ ಅದ ನಾ ಎಲ್ಲಾರ್ಗು ಕೇಳಿದೆ. ಅವ್ರೇನ್ ಹೇಳಿದ್ರ 7 to 8 ಒಳಗ ಫೋನ್ ಹೋಗಿದೆ ಮತ್ ಕಿಶಾದಿಂದ ತಗೊಂಡಾರ. ಅಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆ ಎಲ್ಲಾರು ಫುಲ್ ರೇಷ್ ಆಗಿತ್ತು. ಅಲ್ಲಿ ಕುಂತಿದ್ರಿ. ಪಪ್ಪಾದು ಮಮ್ಮಿನ ಫಸ್ಟ್ ಕಾಲುಂಗರ ತುಳಿದ ತಳಗ್ ಬಗ್ಗಿದಾರಿ. ಪಪ್ಪಾರಿ ತಳಗ್ ಬಗ್ಗಿದಾರ. ಜಸ್ಟ್ ಫೋನ್ ತೆಗೆದು ಬಿಟ್ಟಾರ್ರಿ. ಮತ್ ನಾವೆಲ್ಲಾ ಕಡೆ ಇದನ್ ಮಾಡ್ರ ಬೆಳಿಗ್ಗೆ ಎಲ್ಲಾ ಫೋನ್ದು ಹಚ್ಚಿದ್ವು, ಏನ್ ಟ್ರ್ಯಾಕ್ ಆಗ್ಲಿಲ್ರಿ. ನೀನು 9:30 ಮುಂದ ಸ್ವಿಚ್ ಆಫ್ ಆಗೈತ್ರಿ ಫೋನ್ ರೀ. ಇನ್ನೂ ತನ ಅದೇನ್ ಟ್ರ್ಯಾಕ್ ಆಗೋತ್ರಿ ಫೋನ್ ರೀ. ಆಲ್ಮೋಸ್ಟ್ 99% ಎಲ್ಲ ಮೊಬೈಲ ಕಳ್ದಾವ್ರಿ. ಎಲ್ಲಾ ಪೊಲಿಟಿಷಿಯನ್ ಬರೀ ಇದ ಕಂಪ್ಲೇಂಟ್ ಐತ್ರಿ ಸರ್. ಬೆಳಗಾವಿಯಲ್ಲಿ ನಡೆದ ರಾಜ್ಯೋತ್ಸವದಲ್ಲಿ ಸುಮಾರು 3 ರಿಂದ 4 ಲಕ್ಷ ಜನ ಭಾಗಿಯಾಗಿದ್ರು ಎನ್ನಲಾಗ್ತಿದೆ. ಸಂಭ್ರಮದ ಹೊತ್ತಲ್ಲಿ ಕೆಲವು ಕಿಡಿಗೇಡಿಗಳು ಕೃತ್ಯ ಎಸಗಿದ್ದಾರೆ. ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಅನುಭವಿಸುವಂತೆ ಮಾಡಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18, ಬೆಳಗಾವಿ.